ಈಗ ಟೈಮು ಬೆಳಗಿನ ಜಾವ 6 ಗಂಟೆಗೆ. ನಾನು ಬ್ಯಾಗ್ ಹಾಕೊಂಡು ಬಂದಿದ್ದೆ. ಬ್ಯಾಗ್ನ ತಗೊಳಕ್ ಎಷ್ಟು ಪ್ರಯತ್ನ ಪಡ್ತಂದ್ರೆ ಮಂಗ. ನೋಡಿ ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿದೆ ಶಿವಪಾರ್ವತಿ ಸ್ಟ್ಯಾಚ್ಯೂ. ಇಲ್ಲಿಂದ ಹಿಂಗ್ ಹತ್ಕೊಂಡ್ ಬರ್ಬೇಕು. ಹತ್ಕೊಂಡು ಹಿಂಗ್ ಬಂದು ಇಲ್ಲಿಂದ ಹೋಗಿ ಇಲ್ಲಿ ತನಕ ಹತ್ಬೇಕು ಗುರು. ನೋಡಿ ಇಲ್ಲಿ ಇದಕ್ಕೆ ಬಳೆ ಎಲ್ಲ ಕಟ್ಟಿಟ್ಟಿದ್ದಾರೆ. ಇದು ಯಾಕೆ ಕಟ್ತಾರಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಆಮೇಲೆ ಈ ತರ ಸ್ಟೆಪ್ ಸಿಗುತ್ತೆ ನೋಡಿ. ಇಲ್ಲಿ ತನಕ ನೀವು ಒಂದು 5 ಇಂದ 10% ಟ್ರೆಕ್ಕಿಂಗ್ ಮಾಡಿರ್ತೀರ. ಆಮೇಲೆ ಫೈನಲಿ 90% ಟ್ರೆಕ್ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಮಾಡೋ ಒಳಗಡೆ ಸ್ವಲ್ಪ ಸನ್ರೈಸ್ ಆಲ್ರೆಡಿ ಆಗೋಗಿತ್ತು. ನೋಡಿ ನಿಮ್ಗೆ ತೋರಿಸ್ತೀನಿ. ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಬ್ರೋ ಅಭಿಮಾನಿ ಮಿಸ್ಟರ್ ಬ್ರೋ ಟ್ರಾವೆಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರು ಇವರಲ್ಲ? ನಮಸ್ತೆ ಕರ್ನಾಟಕ. ಇವತ್ತು ನಾನು ಬೆಂಗಳೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿರುವ ಫೇಮಸ್ ಯೂನಿಕ್ ಇಂಟ್ರೆಸ್ಟಿಂಗ್ ಬೆಟ್ಟಕ್ಕೆ ಬಂದಿದ್ದೀನಿ. ಆ ಬೆಟ್ಟದ ಹೆಸರೇ ಶಿವಗಂಗೆ ಬೆಟ್ಟ. ಈ ಬೆಟ್ಟದಲ್ಲಿ ಏನಿದೆ ಅಂತ ಅದ್ಭುತ ಸ್ಥಳಗಳು ಏನಿದೆ ಮತ್ತೆ ಇಲ್ಲಿ ಇಂಟ್ರೆಸ್ಟಿಂಗ್ ಏನಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್. ಈಗ ಟೈಮು ಬೆಳಗಿನ ಜಾವ 6 ಗಂಟೆಗೆ. ನಿಜ ಶಿವಗಂಗೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಸ್ವಲ್ಪ ಕತ್ಲಿದೆ, ಅದಕ್ಕೆ ನಾವು ವಿಡಿಯೋ ಮಾಡಕ್ ಹೋಗಲ್ಲ. ಒಂದ್ಸಲ ಸನ್ರೈಸ್ ಆದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಲೆಟ್ಸ್ ಗೋ. ನೀವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಫಸ್ಟ್ ದೇವಸ್ಥಾನ ಸಿಗುತ್ತೆ, ಗಂಗಾಧರೇಶ್ವರ ದೇವಸ್ಥಾನ. ಅಲ್ಲಿಂದ ದರ್ಶನ ಮಾಡ್ಕೊಂಡು ನೀವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಹೊಯ್ಸಳ ಮತ್ತು ಗಂಗಾ ಡೈನೆಸ್ಟಿ ಸಮಯದಲ್ಲಿ ಕಟ್ಟಿರುವಂತಹ ಈ ಸುಂದರವಾದ ದೇವಸ್ಥಾನ ನೋಡಿ. ನೀವು ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನು ಮೆಟ್ಲು ಹತ್ಕೊಂಡು ಬರ್ತೀರಲ್ಲ, ಇಲ್ಲಿ ಮೆಟ್ಲು ಹತ್ ಬಂದ್ಮೇಲೆ ನೀವು ಈ ತರ ಬಂದ್ರೆ ನಿಮ್ಗೆ ಆಮೇಲೆ ಈ ತರ ಸ್ಟೆಪ್ ಸಿಗುತ್ತೆ ನೋಡಿ. ಇಲ್ಲಿ ತನಕ ನೀವು ಒಂದು 5 ಇಂದ 10% ಟ್ರೆಕ್ಕಿಂಗ್ ಮಾಡಿರ್ತೀರ. ಆಮೇಲೆ ಈ ತರ ಸ್ಟೆಪ್ ಸಿಗುತ್ತೆ. ಸ್ಟೆಪ್ಸ್ ಹತ್ಕೊಂಡು ಅಲ್ಲೊಂದು ನಂದಿ ಸ್ಟ್ಯಾಚ್ಯೂ ಇದೆ. ಅಲ್ಲಾದ್ಮೇಲೆ ಅಲ್ಲಿಂದ ಹತ್ಕೊಂಡು ಹೋಗ್ಬೇಕು. ನಿಮ್ಗೆ ಇಲ್ಲಿ 2 ತರ ಪ್ಲೇಸ್ ಸಿಗುತ್ತೆ. 2 ಪ್ಲೇಸ್ ಅಲ್ಲಿ ನೀವು ಲೆಫ್ಟ್ ತಗೊಳಕ್ ಹೋಗ್ಬೇಡಿ. ಲೆಫ್ಟ್ ತಗೊಂಡ್ರೆ ಹೋಗ್ಬೋದು, ಆದ್ರೆ ರೈಟ್ ತಗೊಳ್ಳಿ. ಯಾಕಂದ್ರೆ ಇಲ್ಲಿ ರೈಟ್ ಅಲ್ಲಿ ನೀವು ಈ ತರ ನೋಡಿ, ಈ ತರ ಗುಹೆ ತರ ಇದೆ. ಗುಹೆ ಒಳಗಡೆಯಿಂದ ಹೋಗ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ನಿಮ್ಗೆ ಇಲ್ಲಿ ಪ್ರತಿ ಒಂದ್ ಕಡೆನೂ ಒಂದು ಚಿಕ್ಕ ಐಸ್ ಕ್ರೀಮ್ ಅಂಗಡಿ, ಜ್ಯೂಸ್ ಅಂಗಡಿ ಎಲ್ಲ ಇರುತ್ತೆ. ನಿಮ್ಗೆ ಏನಾದ್ರು ಬಾಯ್ರಿಕೆ ಎಲ್ಲಾದ್ರೆ ಇಲ್ಲಿ ಕುತ್ಕೊಂಡು ಹೋಗ್ಬೋದು. ನೋಡಿ ಇಲ್ಲೊಂದು ಅಂಗಡಿ ಇದೆ. ಹಿಂಗೆ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗಿ ಅಲ್ಲಿಂದ ಹೋಗಿ ಆ ಡೆಡ್ ಪಾಯಿಂಟ್, ಅದು ವ್ಯೂ ಪಾಯಿಂಟ್. ಟ್ರೆಕ್ಕಿಂಗ್ ಮಾಡಿ ಸಾಕಾಯ್ತು. ಅದಕ್ಕೆ ಈ ಅಂಗಡಿಯಲ್ಲಿ ಒಂದು ಲಿಂಬೆಹಣ್ಣು ಜ್ಯೂಸ್ ತಗೊಂಡೆ. ನೋಡಿ ಈಗ ಲಿಂಬೆಹಣ್ಣು ಜ್ಯೂಸ್ ತಗೊಂಡೆ. ಲಿಂಬೆಹಣ್ಣು ಜ್ಯೂಸ್ ಕುಡಿತಾ ಇದ್ದೀನಿ. ಇದನ್ನ ಏನ್ ಮಾಡ್ಬೇಕೀಗ, ಲಿಂಬೆಹಣ್ಣು ಜ್ಯೂಸ್ ಕುಡ್ದಾದ್ಮೇಲೆ ಇದನ್ನ ಇಲ್ಲೇ ಬಿಸಾಡ್ಬೇಕು. ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇಲ್ಲಿ ತುಂಬಾ ಪ್ಲಾಸ್ಟಿಕ್ಸ್ ಇದೆ. ಎಷ್ಟು ಪ್ಲಾಸ್ಟಿಕ್ಸ್ ಇದೆ ಅಂದ್ರೆ ಹೇಳಕ್ಕಾಗಲ್ಲ, ಅಷ್ಟು ಪ್ಲಾಸ್ಟಿಕ್ಸ್ ಇದೆ ಮೇಲೆ. ಡಸ್ಟ್ಬಿನ್ ಅಲ್ಲಿ ಹಾಕ್ಬಿಡಿ, ಏನೋ ಒಂದು 5 ಸೆಕೆಂಡು ತಗೊಳಲ್ಲ.
ಇದು ಶಿವಗಂಗೆ ಬೆಟ್ಟ ಏನಿದೆಯಲ್ಲ, ಇದು ಈಸಿ ಟು ಮಾಡ್ರೇಟ್ ಟ್ರೆಕ್ಕಿಂಗ್ ಅಂತ ಹೇಳ್ತಾರೆ. 2 ರಿಂದ 4 ಕಿಲೋಮೀಟರ್ ಇದೆ. ಬಟ್ ಇದು ಟ್ರೆಕ್ ಮಾಡಕ್ಕೆ ಸ್ವಲ್ಪ ಕಷ್ಟ, ಆದ್ರೂ ಸ್ವಲ್ಪ ಈಸಿನೂ ಆಗುತ್ತೆ. ಯಾಕಂದ್ರೆ ಇಲ್ಲಿ ಗುಡ್ಡ ಹತ್ಬೇಕಂತ ಎಲ್ಲ ಈ ತರ ಸ್ಟೆಪ್ಸ್ ಮಾಡಿಟ್ಟಿದ್ದಾರೆ. ಸೊ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು. ಬರೀ ಸ್ಟೆಪ್ಸೇ ಇದೆ ಇಲ್ಲಿ, ನಡೆಯಕ್ಕೇನಿಲ್ಲ, ಬರೀ ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಈ ಶಿವಗಂಗೆ ಬೆಟ್ಟದಲ್ಲಿ ನೀವು ಟ್ರೆಕ್ಕಿಂಗ್ ಮಾಡುವಾಗ ನಿಮ್ಗೆ ಏನಾದ್ರು ಎರಡೆರಡು ರೂಟ್ ಕಂಡ್ರೆ, ಅಂದ್ರೆ ಎರಡೆರಡು ವೇ ಕಂಡ್ರೆ, ಒಂದು ಈ ಕಡೆ ಆ ಕಡೆ ಎರಡೆರಡು ದಾರಿ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದ್ ಕಡೆ ಲಾಸ್ಟ್ ಬಂದ್ ಮಾಡಿರ್ತಾರೆ, ಇನ್ನೊಂದ್ ಕಡೆ ಎಲ್ಲ ಆ ಎರಡು ದಾರಿಯಲ್ಲಿ ನೀವು ಯಾವ ದಾರಿಯಿಂದ ಹೋದ್ರು ನಿಮ್ಗೆ ರೂಟ್ ಕರೆಕ್ಟ್ ಇರುತ್ತೆ. ಸೊ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ನೋಡಿ ಇಲ್ಲಿ ಇದಕ್ಕೆ ಬಳೆ ಎಲ್ಲ ಕಟ್ಟಿಟ್ಟಿದ್ದಾರೆ. ಇದು ಯಾಕೆ ಕಟ್ತಾರಂತ ನನಗೆ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ. ನೋಡಿ ಇಲ್ಲೆಲ್ಲ ಕಲ್ ಮೇಲೆ ಕಲ್ಲು ಕಟ್ಟಿಟ್ಟಿದ್ದಾರೆ. ಇದೆಲ್ಲ ಯಾಕೆ ಕಟ್ತಾರೆ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೋಡಿ ನೀವು ಇಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ನಿಮಗೆ ಇದು ಫಸ್ಟ್ ಸಿಗುತ್ತೆ. ಇದು ಶಿವ ಪಾರ್ವತಿ ಸ್ಟ್ಯಾಚ್ಯೂ ದೇವಸ್ಥಾನ. ಅಲ್ಲೇ ನನ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ಸ್ವಲ್ಪ ಮೇಲಿದ್ರೆ ನೋಡಿ, ಅಲ್ಲೇ ಒಂದು ಗುಡ್ಡ, ಅಲ್ಲೇ ನಾವು ಹೋಗ್ಬೇಕು. ಅದು ನಮ್ದು ವ್ಯೂ ಪಾಯಿಂಟ್. ನಿಮ್ಗೆ ಸ್ಟಾರ್ಟಿಂಗ್ ಶಿವ ಪಾರ್ವತಿ ದೇವಸ್ಥಾನ ಸಿಗುತ್ತೆ. ಇದನ್ನ ದರ್ಶನ ಮಾಡ್ಕೊಂಡು ನೀವು ಸೀದಾ ಮತ್ತೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಬೋದು. ಆಗ ನಿಮ್ಗೆ ಅಲ್ಲಿ ಏನು ಶಿವ ಪಾರ್ವತಿ ಸ್ಟ್ಯಾಚ್ಯೂ ಸಿಗುತ್ತಲ್ಲ, ನೀವು ಅಲ್ಲಿ ಹೋದ ತಕ್ಷಣ ನಿಮಗೆ ಅನ್ಸುತ್ತೆ ಇದೇ ವ್ಯೂ ಪಾಯಿಂಟ್, ಇದೆ ಲಾಸ್ಟ್ ಅಂತ. ಹಂಗ ಅನ್ಕೊಂಡ್ರೆ ಮುಗೀತು ನಿಮ್ ಕತೆ. ಯಾಕಂದ್ರೆ ಅಲ್ಲಿಂದ ಮತ್ತೆ 100ಕ್ಕಿಂತ ಜಾಸ್ತಿ ಸ್ಟೆಪ್ಸ್ ಇದೆ, ಹತ್ಕೊಂಡು ಹೋಗ್ಬೇಕು. ಈ ಶಿವಗಂಗೆ ಬೆಟ್ಟ ಎಷ್ಟು ಹಿಂಗ್ ಹೈಟ್ ಇದೆ ನೋಡಿ, ಎಷ್ಟು ಅಲ್ಟಿಟ್ಯೂಡ್ ಅಲ್ಲಿ ಇದೆ ನೋಡಿ. ಹಿಂಗ್ ನಡ್ಕೊಂಡು ಹೋಗ್ಬೇಕು ನೋಡಿ. ನಿಮಗೆ ಟ್ರೆಕ್ಕಿಂಗ್ ಮಾಡ್ತಾ ನಿಮ್ಗೆ ಶಿವ ಮತ್ತೆ ಪಾರ್ವತಿ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಸಿಗುತ್ತೆ. ಅದಾದ್ಮೇಲೆ ಏನಿಲ್ಲ ಅಂದ್ರೆ ಒಂದು 100 ಸ್ಟೆಪ್ಸ್ ಇದೆ ನೋಡಿ. ನಿಮ್ಗೆ ತೋರಿಸ್ತೀನಿ ನಾನು. ನೋಡಿ ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿದೆ ಶಿವ ಪಾರ್ವತಿ ಸ್ಟ್ಯಾಚ್ಯೂ. ಇಲ್ಲಿಂದ ಹಿಂಗ್ ಹತ್ಕೊಂಡ್ ಬರ್ಬೇಕು. ಹತ್ಕೊಂಡು ಹಿಂಗ್ ಬಂದು ಇಲ್ಲಿಂದ ಹೋಗಿ ಇಲ್ಲಿ ತನಕ ಹತ್ಬೇಕು ಗುರು. ಹಿಂಗ್ ಹತ್ಕೊಂಡು ಅಲ್ಲಿ ತನಕ ಹೋಗಿ, ಅಲ್ಲಿಂದ ಇದೇನ್ ಕಲ್ಲಿದೆಯಲ್ಲ, ಈಗ ಬಂಡೆ ಹಿಂದೆ ನಂದಿ ಸ್ಟ್ಯಾಚ್ಯೂ ಇದೆ. ಅಲ್ಲಿಂದ ಅಲ್ಲಿ ನೀವೇನ್ ಫ್ಲಾಗ್ ಕಾಣ್ತಿರೋದು ಇದು ಟಾಪ್ ವ್ಯೂ ಪಾಯಿಂಟ್. ಅದೇ ತುಂಬಾ ಚೆನ್ನಾಗಿ ನೋಡಿ. ಇಷ್ಟು ಮೆಟ್ಲು ಹತ್ಬೇಕು ಗುರು, ತುಂಬಾ ಸುಸ್ತಾಗುತ್ತೆ. ನೀವಿಲ್ಲಿ ಶಿವಗಂಗೆ ಬೆಟ್ಟದಲ್ಲಿ 80% ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಾದ್ಮೇಲೆ ನಿಮ್ಗೆ ಈ ತರ ಒಂದು ಪುಟಾಣಿ ಒಂದು ದೇವಸ್ಥಾನ ಸಿಗುತ್ತೆ ನೋಡಿ, ಶಿವಲಿಂಗ ದೇವಸ್ಥಾನ ಸಿಗುತ್ತೆ. ಹಂಗೆ ನೀವು ಇದೇ ತರ ಹಿಂಗ್ ಮೇಲೋದ್ರೆ ನೋಡಿ, ನಿಮ್ಗೆ ತೋರಿಸ್ತೀನಿ ನಾನು. ಇದೇ ತರ ಹಿಂಗೆ ಈ ತರ ಮೆಟ್ಲು ಹತ್ಕೊಂಡು ಹಿಂಗೆ ಮೇಲೋದ್ರೆ ಹೋಗಿ ಹಿಂಗೆ ಹೋಗಿ ಅಲ್ಲಿ ಮೇಲೋದ್ರೆ ನಿಮ್ಗೆ ಅಲ್ಲಿ ನಂದಿ ಸ್ಟ್ಯಾಚ್ಯೂ ಸಿಗುತ್ತೆ ನೋಡಿ. ಈ ತರ ಇದೆ. ಇಲ್ಲಿ ಕೆಳಗಡೆ ಹಿಂಗಿದೆ ನೋಡಿ. ಫೈನಲಿ 90% ಟ್ರೆಕ್ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಮಾಡೋ ಒಳಗಡೆ ಸ್ವಲ್ಪ ಸನ್ರೈಸ್ ಆಲ್ರೆಡಿ ಆಗೋಗಿತ್ತು ನೋಡಿ, ನಿಮ್ಗೆ ತೋರಿಸ್ತೀನಿ. ಫೈನಲ್ ನಾವು 1 ಗಂಟೆ ಟ್ರೆಕ್ಕಿಂಗ್ ಮಾಡಿ ಅಂತೂ ಇಂತೂ ಶಿವಗಂಗೆ ಬೆಟ್ಟ ಮೇಲೆ ಬಂದ್ವಿ. ನೋಡಿ ಯಾವ ತರ ಇದೆ ಅಂತ. ಮೇಲೆ ಇಲ್ಲಿ ನಿಮ್ಗೆ ನಂದಿ ದೇವ್ರ ನೋಡಿಕ್ ಸಿಗುತ್ತೆ. ಇದೇ ನಿಮ್ಗೆ ಸ್ಟಾರ್ಟ್ ಅಂದ್ರೆ ಟಾಪ್ ಪಾಯಿಂಟ್, ಅಂದ್ರೆ ಟಾಪ್ ವ್ಯೂ ಇದೆ. ಮತ್ತೆ ನೀವು ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಬೋದು, ಅಲ್ಲೊಂದು ಪಾಯಿಂಟ್ ಇದೆ. ಈಗ ನಾನು ಅಲ್ಲೇ ಹೋಗ್ತೀನಿ. ಸಖತ್ತಾಗಿತ್ತು ಮಾತ್ರ, ಸೂಪರ್ ಆಗಿತ್ತು. ಸ್ವಲ್ಪ ಸುಸ್ತಾಗುತ್ತೆ, ಸಿಕ್ಕಾಪಟ್ಟೆ ಮಾಡ್ರೇಟ್ ಟ್ರೆಕ್ಕಿಂಗ್ ಅಂತ ಹೇಳ್ಬೋದು. ತುಂಬಾ ಕಷ್ಟ ಇತ್ತು ಟ್ರೆಕ್ಕಿಂಗ್, ಆದ್ರೂ ಇಲ್ಲಿ ಮೇಲ್ ಬಂದ್ಮೇಲೆ ತುಂಬಾ ಖುಷಿ ಆಯ್ತು. ನಂದಿ ದೇವ್ರನ್ನ ನೋಡಿದೆ, ತುಂಬಾ ಖುಷಿ ಆಯ್ತು. ಸನ್ರೈಸ್ ಆಲ್ಮೋಸ್ಟ್ ಆಗೋಗಿತ್ತು. ಈಗ ಟೈಮ್ 6:59 ಆಗಿದೆ. ಸೊ ಸನ್ರೈಸ್ ಆಲ್ರೆಡಿ ಆಗಿರುತ್ತೆ. 6:45 ಸನ್ರೈಸ್ ಆಗಿರುತ್ತೆ. ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಕಾಣ್ತಿದೆ ಸನ್ರೈಸ್. ಈಗ ನಾನು ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಗ್ತೀನಿ. ಲಾಸ್ಟ್ ಟೈಮ್ ನಾನು ಒಂದು ಟ್ರೆಕ್ಕಿಂಗ್ ಹೋಗಿದ್ದೆ ನಿಜಗಲ್ ಬೆಟ್ಟಕ್ಕೆ. ಆ ವಿಡಿಯೋದಲ್ಲಿ ನಾನು ನಿಮ್ಗೆ ಶಿವಗಂಗೆ ಬೆಟ್ಟ ತೋರಿಸಿದೀನಿ. ಇವತ್ತು ಶಿವಗಂಗೆ ಬೆಟ್ಟಕ್ಕೆ ಬಂದಿದ್ದೀನಿ. ವಿಡಿಯೋ ನೋಡ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ವಿಡಿಯೋ ಇದೆ, ನೋಡ್ಕೊಳ್ಳಿ.
ಈ ಶಿವಗಂಗೆ ಬೆಟ್ಟದಲ್ಲಿ ಸಿಕ್ಕಾಪಟ್ಟೆ ಮಂಗನ್ ಕಾಟ. ನಾನು ಬ್ಯಾಗ್ ಹಾಕೊಂಡು ಬಂದಿದ್ದೆ, ಬ್ಯಾಗ್ನ ತಗೊಳಕ್ ಎಷ್ಟು ಪ್ರಯತ್ನ ಪಡ್ತಂದ್ರೆ ಮಂಗ. ಅದಕ್ಕೆ ಇದೊಂದು ಸಣ್ಣ ಕೋಲ್ ಸಿಕ್ತು, ಕೋಲ್ ಇಟ್ಕೊಂಡಿದ್ದೀನಿ ನೋಡಿ. ನೀವು ನೋಡ್ಬೋದು ಇಲ್ಲಿ ನೋಡಿ ಎಷ್ಟು ಮಂಗಳಿದೆ ನೋಡಿ, ಎಷ್ಟು ಟಾರ್ಚರ್ ಕೊಡೋದು ಗುರು. ನೋಡಿ ಇಲ್ಲೊಂದಿದೆ. ಬ್ಯಾಗ್ ಬಿಡೋದೆಲ್ಲ, ಬ್ಯಾಗ್ ಹಾಕೊಂಡ್ ಬಂದ್ರೆ. ನೀವೇನಾದ್ರೂ ಶಿವಗಂಗೆ ಬೆಟ್ಟಕ್ಕೆ ಬಂದ್ರೆ ಬ್ಯಾಗ್ ತಕೊಂಡ್ ಬಂದ್ರೆ ಒಂದ್ ದೊಡ್ಡ ಕೋಲ್ ಅಥವಾ ಸ್ಟಿಕ್ ಇಟ್ಕೊಂಡ್ ಬನ್ನಿ, ಇಲ್ಲ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅವ್ನು ನಮ್ಮ ಪೆದ್ದ. ಏನಪ್ಪ ಈಗ ನಿನ್ನ ಕತೆ? ಓಕೆ, ಏನಯ್ಯ? ನೀವಿಲ್ಲಿ ಟಾಪ್ ವ್ಯೂಗೆ ಬಂದ್ಮೇಲೆ ನೀವು ನನ್ನ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡ್ಬೋದು. ಇದೇ ಶಿವಗಂಗೆಯ ಟಾಪ್ ವ್ಯೂ. ಈಗ ಟೈಮ್ ಆಲ್ರೆಡಿ 7:30 ಆಗಿದೆ. ನೋಡಿ ವ್ಯೂ ಯಾವ ತರ ಇದೆ ಅಂತ. ಮತ್ತೆ ಎಲ್ಲೂ ಹೋಗೋಕೆಲ್ಲೂ ದಾರಿ ಇಲ್ಲ. ಇದೆ ಟಾಪ್ ವ್ಯೂ. ಈ ತರ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ ಒಂದು ದೇವಸ್ಥಾನ ಇದೆ. ಟೋಟಲ್ 2-3 ದೇವಸ್ಥಾನ ಸಿಗುತ್ತೆ ನಿಮ್ಗೆ. ದೇವಸ್ಥಾನ ಮತ್ತೆ ಒಂದು ಚಿಕ್ಕ ಅಂಗಡಿ ಇದೆ, ಅಲ್ಲಿ ಜ್ಯೂಸ್ ಎಲ್ಲ ಸಿಗುತ್ತೆ ಅಷ್ಟೇ. ಸಖತ್ತಾಗಿದೆ ಶಿವಗಂಗೆ ಬೆಟ್ಟ. ಈ ಶಿವಗಂಗೆ ಬೆಟ್ಟ ಹೈಟ್ 4488 ಫೀಟ್ ಹೈಟ್ ಇದೆ. ಮತ್ತೆ 860 ಎಕರ್ ಜಾಗದಲ್ಲಿ ಸ್ಪ್ರೆಡ್ ಆಗಿದೆ. ತುಂಬಾ ಜಾಗ ತುಂಬಾ ದೊಡ್ಡ ಇದೆ. ಇಲ್ಲಿ ಶಿವಗಂಗೆ ಟ್ರಕ್ಕಿಂಗ್ ಏನಿರುತ್ತಲ್ಲ, ಮೋಸ್ಟ್ಲಿ 2-3 ಕಿಲೋಮೀಟರ್ ಒನ್ ವೇ ಇದೆ. ಅಂದ್ರೆ ಮೇಲೆ ಹತ್ತಿ ಕೆಳಗಿಳಿಯಕ್ಕೆ ಟೋಟಲ್ 4-6 ಕಿಲೋಮೀಟರ್ ಆಗುತ್ತೆ. ಟ್ರಕ್ಕಿಂಗ್ ತುಂಬಾ ಕಷ್ಟನೂ ಇಲ್ಲ, ಈಸಿನೂ ಇಲ್ಲ, ಮಾಡ್ರೇಟ್ ಅಲ್ಲಿ ಇದೆ. ಪರವಾಗಿಲ್ಲ, ಸ್ಟೆಪ್ಸ್ ಮಾಡಿಟ್ಟಿದ್ದಾರೆ. ಆರಾಮಾಗಿ ಟ್ರಕ್ಕಿಂಗ್ ಮಾಡ್ಕೊಂಡು ಬರ್ಬೋದು. ಈ ಶಿವಗಂಗೆ ಟ್ರಕ್ಕಿಂಗ್ 1 ಗಂಟೆ 1-2 ಗಂಟೆ ತಗೊಳ್ತಾರ ಅಂತ ಹೇಳ್ತಾರೆ. ಆದ್ರೆ ನಾನು 1 ಗಂಟೆಯಲ್ಲಿ ಟ್ರಕ್ಕಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. 1 ಗಂಟೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದೆ, 7 ಗಂಟೆ ಇಲ್ಲಿದ್ದೀನಿ. 7 ಗಂಟೆಲೆಲ್ಲ ಸನ್ರೈಸ್ ಆಲ್ಮೋಸ್ಟ್ ಸನ್ ಮೇಲೆ ಬಂದಿತ್ತು. ಆದ್ರೂ ಏನ್ ಮಾಡಕ್ಕಾಗಲ್ಲ, ಓಪನ್ ಆಗದೆ 5:30ಗೆ. ಸ್ವಲ್ಪ ಟ್ರಾಫಿಕ್ ಇತ್ತು, ಅದಕ್ಕೆ ನಾನು ಇಲ್ಲಿ ಬಂದ್ ಮುಟ್ಟದೆ 6 ಗಂಟೆ ಆಯ್ತು. ಏನಪ್ಪ ಇವನ್ ಬೆಳ್ಬೆಳಗ್ಗೆನೆ ಟ್ರಾಫಿಕ್ ಇರುತ್ತಾ ಅಂತೇನೆ. ಬೆಂಗಳೂರಲ್ಲಿ ಯಾವಾಗ ನೋಡೋ ಟ್ರಾಫಿಕ್ ಇದ್ದೇ ಇರುತ್ತೆ. ಈ ಪ್ಲೇಸ್ ಏನಿದೆಯಲ್ಲ ಶಿವಗಂಗೆ ಬೆಟ್ಟ, ಇದು ಹೊಯ್ಸಳ ಮತ್ತೆ ಗಂಗಾ ಡೈನೆಸ್ಟಿಯಲ್ಲಿ ಇದೊಂದು ಜೈನ್ ಸೈಟ್ ಆಗಿತ್ತು. ನೀವಿಲ್ಲಿ ಶಿವಗಂಗೆ ಬೆಟ್ಟದಲ್ಲಿ ನೀವೇನೋ ಮೇಲ್ ಬಂದ್ರೆ ನಿಮ್ಗೆ ಏನಾದ್ರು ನೀರು, ನೀವೇನೋ ತಿಂಡಿ ಎಲ್ಲ ತರಲ್ಲ ಅಂದ್ರೆ ಪರವಾಗಿಲ್ಲ. ಯಾಕಂದ್ರೆ ಇಲ್ಲಿ ಟಾಪ್ ಅಲ್ಲಿ ಶಿವಗಂಗೆ ಟಾಪ್ ಅಲ್ಲಿ ಒಂದು ಅಂಗಡಿ ಇದೆ. ಆ ಅಂಗಡಿಯಲ್ಲಿ ನಿಮ್ಗೆ ಲೆಮನ್ ಸೋಡಾ ಜ್ಯೂಸು ಎಲ್ಲ ಸಿಗುತ್ತೆ. ಆಮೇಲೆ ಮಂಗಗೆ ಹಾಕಕ್ಕೂ ತಿಂಡಿ ಇದೆ. ತಿಂಡಿ ತಗೊಂಡು ಮಂಗಗೂ ಹಾಕ್ಬೋದು. ನೋಡಿ ಎಷ್ಟು ಮಂಗ ಇದೆ ಗುರು, ಲೆಕ್ಕ ಆಡುತ್ತ ಹೋದ್ರೆ 100ಕ್ಕಿಂತ ಮೇಲ್ ಮಂಗಾನೇ ಇದೆ ಇಲ್ಲಿ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಈ ಬೆಟ್ಟದಲ್ಲಿ ಏನಿಲ್ಲ ಅಂದ್ರೂ ಒಂದು 800 ಸ್ಟೆಪ್ಸ್ ಇದೆ ಅಂತ ಹೇಳ್ತಾರೆ. ಅಷ್ಟು ಕರೆಕ್ಟ್ ಆಗಿರುವಂತ ಅಂದ್ರೆ ರೆಕಾರ್ಡ್ಸ್ ಏನು ಇಲ್ಲ, ಬಟ್ 800 ಸ್ಟೆಪ್ಸ್ ಇದೆ ಅಂತ ಜನರು ಹೇಳ್ತಾರೆ. ಈ ಶಿವಗಂಗೆ ಬೆಟ್ಟನ ದಕ್ಷಿಣ ಕಾಶಿ ಅಂತಾನೂ ಕರೀತಾರೆ. ಈ ಶಿವಗಂಗೆ ಬೆಟ್ಟ ಶಿವಲಿಂಗದ ರೂಪದಲ್ಲಿದೆ ಅಂತ ಜನರು ಹೇಳ್ತಾರೆ. ಅಂದ್ರೆ ಈ ಬೆಟ್ಟದ ಶೇಪ್ ಶಿವಲಿಂಗ ತರನೇ ಇದೆ ಅಂತೆ. ಶಿವಗಂಗೆ ಬೆಟ್ಟ ಯಾಕೆ ಫೇಮಸ್ ಅಂತ ಹೇಳಿದ್ರೆ, ಯಾಕೆ ಒಂಥರ ಡಿಫ್ರೆಂಟ್ ಅಂತ ಹೇಳಿದ್ರೆ, ಎಷ್ಟು ಬೆಟ್ಟ ಇದೆ ಆದ್ರೆ ಎಲ್ಲ ಬೆಟ್ಟಕ್ಕಿಂತ ಈ ಬೆಟ್ಟ ಯಾಕೆ ಡಿಫ್ರೆಂಟ್ ಅಂತ ಹೇಳಿದ್ರೆ, ಈ ಬೆಟ್ಟದ ಮೇಲೆ ನಂದಿದೊಂದು ಸ್ಟ್ಯಾಚ್ಯೂ ಇದೆ. ಆ ಸ್ಟ್ಯಾಚ್ಯೂ ನೀವು ಬಂದ್ಮೇಲೆ ನೀವು ಟ್ರಕ್ಕಿಂಗ್ ಕಂಪ್ಲೀಟ್ ಮಾಡಿದೀವಿ ಅಂತ ಅದೇ ಟಾಪ್ ಅಲ್ಲಿ ಇರುತ್ತೆ. ಮತ್ತೆ ನೀವಿಲ್ಲಿ ನಿಮ್ಗೆ ಒಂಥರ ಅಡ್ವೆಂಚರಸ್ ಟ್ರಕ್ಕಿಂಗ್, ಆಮೇಲೆ ಸ್ವಲ್ಪ ದೇವಸ್ಥಾನ, ಒಂಥರ ಓಲ್ಡ್ ಅವಾಗಿನ ಕಾಲದ ದೇವಸ್ಥಾನ, ಕಲ್ಲುಗಳು, ಅದು ಇದು ಸ್ಟ್ಯಾಚ್ಯೂ ಅಲ್ಲಿ ನೀವು ನೋಡ್ಬೋದು. ಅದಕ್ಕೆ ತುಂಬಾ ಯುನಿಕ್ ಆಗಿರುತ್ತೆ ಈ ಬೆಟ್ಟ. ಶಿವಗಂಗೆ ಬೆಟ್ಟ ಟಾಪ್ ವ್ಯೂ ಅಲ್ಲಿ ಪ್ಯಾನರಾಮಿಕ್ ವ್ಯೂ ಹೇಗೆ ಕಾಣುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ.
ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ, ಶಿವಗಂಗೆ ಬೆಟ್ಟಗೆ ಬಂದ್ಬಿಡಿ ಒಂದಿನ. ಇದು ಬೆಸ್ಟ್ ಟೈಮ್ ಈ ಬೆಟ್ಟ ವಿಸಿಟ್ ಮಾಡೋಕ್ಕೆ. ಜುಲೈಯಿಂದ ಅಕ್ಟೋಬರ್ ಬೆಸ್ಟ್ ಟೈಮು. ಆದರೆ ನಾನು ಮಾರ್ಚಲ್ಲಿ ಬರ್ತಿದ್ದೀನಿ. ಸೊ ಮಾರ್ಚಲ್ಲೂ ಪರವಾಗಿಲ್ಲ, ಆದರೆ ಅಷ್ಟೇನು ಫಾಗ್ ಅನ್ಸಲ್ಲ, ಅಷ್ಟೇನು ಫಾಗ್ ಇರಲ್ಲ. ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ ಶಿವಗಂಗೆ ಬೆಟ್ಟ. ಅಲ್ಲಿ ಏನ್ ಕಾಣ್ತಿದೆಯಲ್ಲ ನಿಮ್ಗೆ, ಅದು ಅಲ್ಲಿ ಡೆಡ್ ಪಾಯಿಂಟ್ ಲಾಸ್ಟ್ ಅಲ್ಲೇ ಇರೋದು ನಂದಿ ಸ್ಟ್ಯಾಚು. ನೋಡಿ ಇಲ್ಲೇನೋ ಒಂದಿದೆ ನೋಡಿ, ಈ ತರ ಇಲ್ಲೊಂದು ಶಿವಲಿಂಗ ಇದೆ ನೋಡ್ ಗುರು. ಒಂದೊಂದ್ ಕಡೆಯಲ್ಲಿ ಶಿವಲಿಂಗ. ನೀವೇನಾದ್ರೂ ಶಿವಗಂಗೆ ಬೆಟ್ಟ ಹತ್ತಕ್ ಬಂದ್ರೆ ಬೆಳಗ್ಗೆ ಬೇಗ ಬಂದ್ಬಿಡಿ. 5:30 ಓಪನ್ ಆಗುತ್ತೆ. ನಾನು ಬಂದಾಗ 5:55 ಆಗಿತ್ತು. ಸೊ 5:30 ಓಪನ್ ಆಗಿರುತ್ತೆ. ನೀವು ಬೆಳಗಿನ ಜಾವನೇ ನೀವೇನಾದ್ರೂ ಬೆಳಗ್ಗೆನೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ರಿ, ನೀವು ಒಂದು 7 ಗಂಟೆ ಹೋಗಿ ಮುಟ್ತೀರಾ. ಒಳ್ಳೆ ಸ್ವಲ್ಪ ಚೆನ್ನಾಗಿ ಆಮೇಲೆ 9 ಗಂಟೆ ರಿಟರ್ನ್ ಆಗ್ಬೋದು ಬೆಳಗ್ಗೆ. ನೀವು ಇಲ್ಲಾಂದ್ರೆ ಲೇಟ್ ಹೋಗ್ತೀರಾ ಅಂತ ತುಂಬಾ ಬಿಸಿಲು ಇರುತ್ತೆ, ಹೋಗುವಾಗ ಬಿಸಿಲು ಇರುತ್ತೆ, ಮತ್ತೆ ವಾಪಸ್ ಬರುವಾಗಂತೂ ಆ ಮಧ್ಯಾಹ್ನದ ಬಿಸಿಲು ಇನ್ನೂ ಜಾಸ್ತಿನೇ ಇರುತ್ತೆ. ಸೊ ಇದೆಲ್ಲ ಅವಾಯ್ಡ್ ಮಾಡೋಕ್ಕೆ ಬೇಗ ಬನ್ನಿ. ಆಧ್ಯಾತ್ಮಿಕ ಸ್ಥಳಗಳಲ್ಲಿ ಒಂದಾದ ಶಿವಗಂಗೆ ಬೆಟ್ಟ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಜೀವನದಲ್ಲಿ ಯಶಸ್ಸು ಒಂದೇ ದಿನದಲ್ಲಿ ಸಿಗೋದಿಲ್ಲ, ಆದ್ರೆ ನೀವು ಡೈಲಿ ಪ್ರಯತ್ನ ಮಾಡ್ತಿದ್ರೆ ಆ ಯಶಸ್ಸಿಗೆ ಒಂದು ದಾರಿ ಅಂತೂ ಖಂಡಿತ ಆಗೇ ಆಗುತ್ತಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೇನೆ. ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫ್ ಅಲ್ಲಿ ಥರ್ಡ್ ಇಂಪಾರ್ಟೆಂಟ್. ಇವತ್ತಿನ ವಿಡಿಯೋ ಇಷ್ಟ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಆದ್ರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೇನಾದ್ರೂ ಹೊಸ ಇಂಟ್ರೆಸ್ಟಿಂಗ್ ಆಗಿರೋ ಏನಾದ್ರೂ ಒಂದು ಹೊಸ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ಟಾಟಾ, ಬಾಯ್ ಬಾಯ್ ಫ್ರಮ್ ಶಿವಗಂಗೆ ಹಿಲ್ಸ್.